Coming to dual nature of radiation and matter, first formula energy E is equal to h mu, बोले तो energy in terms of frequency. Second formula energy in terms of wavelength. Third formula Einstein photoelectric equation. Fourth formula stopping potential. Fifth formula maximum kinetic energy of the emitted photoelectrons. Sixth formula work function formula. Seventh one kinetic energy in terms of wavelength. Eighth formula maximum velocity of emitted electrons, photoelectrons. Then ninth one minimum wavelength, that is threshold wavelength. Tenth one tenth one kinetic energy and stopping potential relation. 10th one momentum in terms of potential V. 12th one de Broglie wavelength in terms of momentum and potential. And 13th one wavelength in terms of kinetic energy. 14th one kinetic energy in terms of wavelength. 15th one that is lambda de Broglie wavelength. 16th one kinetic energy in terms of momentum. 17th one kinetic energy in terms of Boltzmann constant and absolute temperature. And yes, here Kb is Boltzmann constant and T is absolute temperature. So this is all about dual nature of radiation and matters. Very very important formulas for your point of KCET examination. ಇಷ್ಟು ಫಾರ್ಮುಲಾಸು ನಿಮಗೆ ನೆನಪಿದ್ದರೆ ನಾವು ಬಿಟ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದೇ ರೀತಿ ಒಂದು ಸ್ವಲ್ಪ ಗ್ರಾಫ್ಸನ್ನು ನೋಡ್ಕೊಂಬಿಡಿ. ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೇಲೆ ಇರ್ತಕ್ಕಂಥ ಗ್ರಾಫ್ಸನ್ನು ಒಂದು ಸ್ವಲ್ಪ ದಯವಿಟ್ಟು ನೋಡ್ಕೊಳ್ಳಿ. ಗ್ರಾಫಿಂದು ಕೂಡ ಒಂದು ವಿಡಿಯೋ ಮಾಡಿ ಬಿಟ್ಟಿದೆ, ದಯವಿಟ್ಟು ಜಸ್ಟ್ ಗೋ ಥ್ರೂ ಇಟ್. ಕಮಿಂಗ್ ಟು ಆಟಮ್ಸ್ ಚಾಪ್ಟರ್, ಫಸ್ಟ್ ಒನ್ ಎಕ್ಸ್ಪ್ರೆಷನ್ ಫಾರ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್. Second one radius of the nth orbit. R1 is equal to 0.53 angstrom, that is Bohr's orbit. R1 is to R2 is to R3, that is 1 is to 4 is to 9. Third one energy of an electron revolving in nth orbit for n is equal to 1 and z is equal to 1. adu formula ಬರೆದಿದೆ ನಾನು. Energy directly proportional to z square, inversely proportional to n square. Coming to fourth one, potential energy is equal to 2 times of kinetic energy and total energy is equal to minus of kinetic energy and total energy is equal to minus of magnitude of potential energy divided by 2. Fifth one, velocity of an electron revolving in nth orbit. V1 ಅಂತಿದೆಯಲ್ಲ, ಅದು ಬೋರ್ಸ್ ಆರ್ಬಿಟಲ್ಲಿ ರಿವಾಲ್ವ್ ಆಗ್ತಕ್ಕಂಥ ಎಲೆಕ್ಟ್ರಾನಿನ ವೆಲಾಸಿಟಿ. ಅದೇ ರೀತಿ V1 ಈಸ್ ಟು V2 ಈಸ್ ಟು V3 ಎಷ್ಟಿದೆ ನೋಡಿ, 1 ಈಸ್ ಟು 1/2 ಈಸ್ ಟು 1/3 ಇದೆ. ಸಿಕ್ಸ್ತ್ ಒನ್ ಟೈಮ್ ಪೀರಿಯಡ್ ಇಕ್ವೇಷನ್. ಒಂದು ಎಲೆಕ್ಟ್ರಾನು ಒಂದು ಸುತ್ತಲಿಕ್ಕೆ ಎಷ್ಟು ಟೈಮ್ ತಗೋತದೆ ನ್ಯೂಕ್ಲಿಯಸ್ ಸುತ್ತ, ಅದರ ಫ್ರೀಕ್ವೆನ್ಸಿ ಇಕ್ವೇಷನ್ನು ಕೂಡ ಇದೆ. ಎಸ್. ನೆಕ್ಸ್ಟ್ ಏಯ್ತ್ ಒನ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು C upon lambda. Then seventh one wave number. Ninth one Balmer equation, it is 1 upon lambda is equal to R into 1 divided by n1 square minus 1 upon n2 square. ದಯವಿಟ್ಟು ಒಂದು ನೋಟ್ಬುಕ್ಕಲ್ಲಿ ಈ ಎಲ್ಲ ಫಾರ್ಮುಲಾಸನ್ನು ವಿದ್ಯಾರ್ಥಿಗಳು ಬರ್ಕೋಬೇಕು. ಬರ್ಕೊಂಡ್ರಾ? ಇದರಲ್ಲಿ ರೇಡಿಯಸ್ಸು, ಎನರ್ಜಿ, ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚು ಎಲ್ಲವೂ ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಬರ್ತಾ ಇದೆ ನೋಡಿ, ಡಿಫ್ರೆಂಟ್ ಸೀರೀಸ್ ಬರ್ತಾ ಇವೆ. ಅಂದರೆ ಲೆಮನ್ ಸೀರೀಸ್, ಬಾಮರ್ ಸೀರೀಸ್, ಪಾಸ್ಟನ್ ಸೀರೀಸ್, ಬ್ರ್ಯಾಕೆಟ್ ಸೀರೀಸ್, ಪಿ ಫಂಡ್ ಸೀರೀಸ್ ಏನಿದೆ ಅಲ್ಲ, ಅದೆಲ್ಲವೂ ಬರ್ತವೆ. ಹೌ ಟು ಕ್ಯಾಲ್ಕುಲೇಟ್ ಮಿನಿಮಮ್ ವೇವ್ ಲೆಂತ್, ಹೌ ಟು ಕ್ಯಾಲ್ಕುಲೇಟ್ ಮ್ಯಾಕ್ಸಿಮಮ್ ವೇವ್ ಲೆಂತ್, ಇದೆಲ್ಲವೂ ನಮಗೆ ಗೊತ್ತಿರಬೇಕು. ಮಿನಿಮಮ್ ವೇವ್ ಲೆಂತ್ಗೆ N1 ಏನಾಗ್ತದೆ, N2 ಏನಾಗ್ತದೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಇದನ್ನೆಲ್ಲ ಬರ್ಕೋತಾ ಇದ್ದೀರಲ್ಲ ನೀವು? ಎಸ್. ಇಲ್ಲಿದೆ ನೋಡಿ, ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಟೋಟಲ್ ಎನರ್ಜಿ ರಿಲೇಷನ್ಸು ತುಂಬ ಇಂಪಾರ್ಟೆಂಟು.
ನಮ್ಮ ಲಕ್ ಏನಾದರೂ ಚೆನ್ನಾಗಿದ್ದರೆ ಅದರಲ್ಲೇ ಇರ್ತಕ್ಕಂಥ ರಿಲೇಟೆಡ್ ಕ್ವಶನ್ಸು KCETಯಲ್ಲಿ ಬರ್ಬೋದು. ಹೌದಾ? ಬರ್ಕೋತಾ ಇದ್ದೀರಲ್ವಾ? ಎಸ್ ಚಿಲ್ಡ್ರನ್? ಲಾಸ್ಟ್ ಇಯರ್ ಇದನ್ನು ಕೇಳಿದ್ದಾರೆ. ಎನರ್ಜಿ ಮತ್ತು ಎನರ್ಜಿ ಇಕ್ವೇಷನನ್ನು ಕೇಳಿದ್ದಾರೆ ಲಾಸ್ಟ್ ಇಯರು ಆಟಮ್ ಚಾಪ್ಟ್ರಲ್ಲಿ. ತುಂಬ ಈಸಿ ಕ್ವಶನ್ಸು ಬರ್ತಿರ್ತವೆ ಆಟಮ್ಸ್ ಚಾಪ್ಟರ್ ಮೇಲೆ. ಇನ್ನೊಂದು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತಿದೆ, ಅದನ್ನು ನಾನು ಬಿಟ್ಟೆ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅದು. ಓಕೆ, ಅದನ್ನು ಮತ್ತೆ ನೆಕ್ಸ್ಟ್ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೇನೆ. ಲೆಟ್ ಇಟ್ ಬಿ, ಲಿವ್ ಇಟ್. ಓಕೆ, ಲೆಮನ್ ಸೀರೀಸ್ ಅದು ಯಾವ ರೀಜನಲ್ಲಿ ಬರ್ತದೆ ಅಂದರೆ ಅಲ್ಟ್ರಾ ವೈಲೆಟ್ ರೀಜನಲ್ಲಿ ಬರ್ತದೆ. ಲೆಮನ್ ಸೀರೀಸಲ್ಲಿ ಶಾರ್ಟೆಸ್ಟ್ ವೇವ್ಲೆಂತ್ಗೆ N1 = 1 ಆಗ್ತದೆ, N2 = ಇನ್ಫಿನಿಟಿ ಆಗ್ತದೆ. ಲಾಂಗೆಸ್ಟ್ ವೇವ್ಲೆಂತ್ಗೆ N1 = 1 ಆಗ್ತದೆ, N2 = 2 ಆಗ್ತದೆ. ಬಾಮರ್ ಸೀರೀಸ್ ಬರೋದು ವಿಸಿಬಲ್ ರೀಸನ್ನಲ್ಲಿ. ಶಾರ್ಟೆಸ್ಟ್ ವೇವ್ಲೆಂತ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ N1 = 2, N2 = ಇನ್ಫಿನಿಟಿ. ಅದೇ ಲಾಂಗೆಸ್ಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ N1 = 2, N2 = 3 ಆಗ್ತದೆ. ಬ್ರ್ಯಾಕೆಟ್ ಸೀರೀಸ್ಗೆ ಬಂದಾಗ ಅದು ಎಲ್ಲಿ ನಮಗೆ ಯಾವ ರೀಜನಲ್ಲಿ ಸಿಗ್ತದೆ ಅಂದರೆ ಮಿಡಲ್ IR, ಮಿಡಲ್ ಇನ್ಫ್ರಾರೆಡಲ್ಲಿ ಸಿಗ್ತದೆ. ಶಾರ್ಟೆಸ್ಟ್ಗೆ N1 = 4, N2 = ಇನ್ಫಿನಿಟಿ. ಲಾಂಗೆಸ್ಟ್ಗೆ N1 = 4, N2 = 5 ಆಗ್ತದೆ. ಆ್ಯಕ್ಚುಲಿ ನಾನಿಲ್ಲಿ ಥರ್ಡ್ ಪಾಸ್ಚನ್ ಬರೀಬೇಕು, ಫೋರ್ತು ಬ್ರ್ಯಾಕೆಟ್ ಬರೀಬೇಕು. ಸ್ವಲ್ಪ ಅದು ಹಿಂದೆ ಮುಂದಾಗಿದೆ, ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಪಾಸ್ಚನ್ ಸೀರೀಸ್ಗೆ ಇದು ಎಲ್ಲಿ ಬರ್ತದೆ ಅಂದರೆ ನಿಯರ್ ಇನ್ಫ್ರಾರೆಡಲ್ಲಿ ಬರ್ತದೆ. ಶಾರ್ಟೆಸ್ಟ್ಗೆ N1 = 3, N2 = ಇನ್ಫಿನಿಟಿ. ಲಾಂಗೆಸ್ಟ್ಗೆ N1 = 3, N2 = 4. ಟಿ ಫಂಡ್ಗೆ N1 = 5, N2 = ಇನ್ಫಿನಿಟಿ ಶಾರ್ಟೆಸ್ಟ್ ವೇವ್ಲೆಂತು. ಲಾಂಗೆಸ್ಟ್ಗೆ N1 = 5 ಆಗ್ತದೆ, N2 = 6 ಆಗ್ತದೆ. ಇದು ಫಾರ್ IR ಅಲ್ಲಿ ಬರ್ತದೆ. ಅದೇ ರೀತಿ ಡಿಬ್ರಾ ಎಕ್ಸ್ಪ್ಲನೇಷನ್ನು ಕೂಡ ಇದೆ. ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನು ಕೂಡ ಇದೆ. ಇನ್ನೊಂದು ಹಂಪೇರಿ ಸೀರೀಸ್ ಅಂತ ಬರ್ತದೆ, ಅದಕ್ಕೆ N1 = 6, N2 = 7 ಈ ರೀತಿ ತೊಗೋಬೇಕು. ಕಮಿಂಗ್ ಟು ರೇ ಆಪ್ಟಿಕ್ಸ್. ಓಕೆ, ಜಸ್ಟ್ ಗೋ ಥ್ರೂ ಇಟ್. ರೇ ಆಪ್ಟಿಕ್ಸ್ ತುಂಬ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇವು. ದ ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ ಈಸ್ ಗಿವನ್ ಬೈ, ಈವನ್ ಇಂಟೀಜರ್ ಇದ್ದರೆ N = 360/θ - 1 ಯೂಸ್ ಮಾಡಿ ಫಾರ್ಮುಲಾ. ಆಡ್ ಇಂಟೀಜರ್ ಏನಾದರೂ ಬಂತಂದರೆ 360/T ಫಾರ್ಮುಲಾ ಯೂಸ್ ಮಾಡಿ. ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ಇದೆ ನೋಡಿ, F = R/2. ಥರ್ಡ್ ಫಾರ್ಮುಲಾ ಲೆನ್ಸ್ ಫಾರ್ಮುಲಾ, 1/F = 1/U + 1/V. ಲೀನಿಯರ್ ಮ್ಯಾಗ್ನಿಫಿಕೇಷನ್, height of the image divided by height of the object. In terms of image distance and object distance, M = -V/U. Next, linear magnification in terms of image distance, fifth formula. Sixth formula, linear magnification in terms of image distance. Fifth one, object distance. Sixth one, in terms of image distance. Seventh one, lateral shift. It is ತುಂಬ ಇಂಪಾರ್ಟೆಂಟು, ಸ್ವಲ್ಪ ಬರ್ಕೊಳ್ಳಿ. ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ದೆ ನೋಡಿ ನಾನು. ಲ್ಯಾಟರಲ್ ಶಿಫ್ಟ್ ಫಾರ್ಮುಲಾ. ಏಯ್ಟ್ತ್ ಒನ್, ರಿಫ್ರಾಕ್ಟಿವ್ ಇಂಡೆಕ್ಸ್, ರಿಯಲ್ ಡೆಪ್ತ್ ಡಿವೈಡೆಡ್ ಬೈ ಆಪರೆಂಟ್ ಡೆಪ್ತ್. ರಿಫ್ರಾಕ್ಟಿವ್ ಇಂಡೆಕ್ಸ್, wavelength of the light in vacuum divided by wavelength of the light in medium. Then 10th one, refractive index, velocity of the light in first medium, V2, velocity of the light in second medium. 11th one, refractive index, sin I/sin R. 12th one, refractive index, C/V. C ಅಂದರೆ velocity of light in vacuum, V ಅಂದರೆ velocity of light in material medium. ಎಲ್ಲ ಫಾರ್ಮುಲಾಸನ್ನು ಬರ್ಕೊಳ್ಳಿ ದಯವಿಟ್ಟು ವಿದ್ಯಾರ್ಥಿಗಳು, ಎಲ್ಲವೂ ಕವರ್ ಮಾಡಿದ್ದೆ ನಾನು. ಡಿ ಅಂದರೆ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಅದು ಸಿಂಪಲ್ ಮೈಕ್ರೋಸ್ಕೋಪ್ಗೆ ಲೀನಿಯರ್ ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ 1 - V/F. V = -D ಅಂತ ತೊಗೋಬೇಕು. ಡಿ ಅಂದರೆ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್, ಅಂದರೆ M = 1 + D/F ಆಗ್ತದೆ. ಸಪೋಸ್ ಫೈನಲ್ ಇಮೇಜ್ ಏನಾದರೂ ಇನ್ಫಿನಿಟಿಯಲ್ಲಿದ್ದರೆ M = D/F ಫಾರ್ಮುಲಾ ಯೂಸ್ ಮಾಡಬೇಕು. ಆ್ಯಂಗುಲರ್ ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ θi/θo. θi ಅಂದರೆ ಇಟ್ ಈಸ್ ದಿ ಆ್ಯಂಗಲ್ ಸಬ್ಸ್ಟೇನ್ಡ್ ಬೈ ದಿ ಇಮೇಜ್ ವಿತ್ ರೆಸ್ಪೆಕ್ಟ್ ಟು I. θ0 ಅಂದರೆ θ0 ಅಂದರೆ ಇಟ್ ಈಸ್ ದಿ ಆ್ಯಂಗಲ್ ಸಬ್ಸ್ಟೇನ್ಡ್ ಬೈ ದಿ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು I. ಕಾಂಪೌಂಡ್ ಮೈಕ್ರೋಸ್ಕೋಪ್ಗೆ ಬಂದಾಗ ಲೀನಿಯರ್ ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ ಫಸ್ಟ್ ಒನ್ನು -L/F0 × 1 + D/Fe.
ಎಫ್ ನಾಟ್ ಅಂದರೆ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟ್ ಲೆನ್ಸ್, ಎಫ್ ಇ ಅಂದರೆ ಫೋಕಲ್ ಲೆಂತ್ ಆಫ್ ದ ಐ ಪೀಸ್ ಲೆನ್ಸ್. ದೆನ್ ಇದನ್ನೇ ವೆನ್ ಫೈನಲ್ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ, ಅದೊಂದು ಫಾರ್ಮುಲಾ. ಟೆಲಿಸ್ಕೋಪಿಂದ ಒಂದು ಫಾರ್ಮುಲಾ ಇದೆ ನೋಡಿ, ದಯವಿಟ್ಟು ಬರ್ಕೋಬೇಕು ವಿದ್ಯಾರ್ಥಿಗಳು, ತುಂಬ ಇಂಪಾರ್ಟೆಂಟು. ನಮ್ಮ ಲಕ್ ಚೆನ್ನಾಗಿದ್ದರೆ ಬಂದೇ ಬರ್ತದೆ KCET-ಯಲ್ಲಿ, ಸಾಲ್ವ್ ಮಾಡ್ಬೋದು. ಕಮಿಂಗ್ ಟು ನ್ಯೂಕ್ಲಿಯೈ ಚಾಪ್ಟರ್. ನ್ಯೂಕ್ಲಿಯೈ ಚಾಪ್ಟ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ರಿಮೈನಿಂಗ್ ಪೋರ್ಷನ್ ಇಷ್ಟೇ ಇದೆ, ಇದನ್ನಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನ್ಯೂಕ್ಲಿಯರ್ ಮಾಸ್ ಫಾರ್ಮುಲಾ Mn is equal to ZMP plus A minus Z into Mn. Size of the nucleus R is equal to R naught A raised to 1 by 3. Nuclear density, nuclear mass divided by nuclear volume. 1 atomic mass unit ಅಂದರೆ 1.66 into 10 to the power minus 27 kg. E is equal to mc square. 1 atomic mass unit ಅನ್ನು ನೀವು ಎನರ್ಜಿಯಾಗಿ ಕನ್ವರ್ಟ್ ಮಾಡಿದಾಗ 931 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ನನಗೆ ಸಿಗ್ತದೆ. ಮಾಸ್ ಡಿಫೆಕ್ಟ್ ಫಾರ್ಮುಲಾ ZMP plus A minus Z Mn minus capital M. ನ್ಯೂಕ್ಲಿಯರ್ ಬೆಂಡಿಂಗ್ ಎನರ್ಜಿ ಡೆಲ್ಟಾ ಎಮ್ ಇಂಟು ಸಿ ಸ್ಕ್ವಯರ್. ಡೆಲ್ಟಾ ಎಮ್ ಅಂದರೆ ಮಾಸ್ ಡಿಫೆಕ್ಟು. ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂದರೆ ಬೈಂಡಿಂಗ್ ಎನರ್ಜಿ ಡಿವೈಡೆಡ್ ಬೈ ಮಾಸ್ ನಂಬರ್, ದಟ್ ಈಸ್ ಎ. ಎಲ್ಲವೂ ಬರೆದಿದ್ದೆ ನೋಡಿ ನಾನು. ಝೆಡ್ ಅಂದರೆ ಏನು, MP ಅಂದರೆ ಏನು, A ಮೈನಸ್ ಝೆಡ್ ಅಂದರೆ ಏನು, A ಅಂದರೆ ಏನು, Mn ಅಂದರೆ ಏನು, ಪ್ರತಿಯೊಂದನ್ನು ದಯವಿಟ್ಟು ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೋಬೇಕು. ವೇ ಆಪ್ಟಿಕ್ಸ್ಗೆ ಬನ್ನಿ. ವೇ ಆಪ್ಟಿಕ್ಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಫಸ್ಟ್ ಡಾಪ್ಲರ್ ಶಿಫ್ಟ್, ಡೆಲ್ಟಾ ಎಫ್ ಅಪಾನ್ ಎಫ್ ಪ್ಲಸ್ ಆರ್ ಮೈನಸ್ ವಿ ರೇಡಿಯಲ್ ಅಪಾನ್ ಸಿ. ಇದೇನು ಫಸ್ಟ್ ಡಾಪ್ಲರ್ ಶಿಫ್ಟ್ ಇದೆಯಲ್ಲ, ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ ಚಿಲ್ಡ್ರನ್. ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಕೂಡ ಒಂದು ಫಾರ್ಮುಲಾ ಇದೆ ನೋಡಿ, ಡೆಲ್ಟಾ ಲ್ಯಾಂಬ್ಡಾ ಡಿವೈಡೆಡ್ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ವಿ ರೇಡಿಯಲ್ ಅಪಾನ್ ಸಿ. ಸರ್ ವಿ ರೇಡಿಯಲ್ ಅಂದರೆ ಏನು? ಇಟ್ ಈಸ್ ದಿ ರಿಲೇಟಿವ್ ವೆಲಾಸಿಟಿ, ಅಂದರೆ ವೆಲಾಸಿಟಿ ಆಫ್ ದ ಸೋರ್ಸ್ ಅಂತ ತಗೋತೀವಿ. ಇಲ್ಲಿ ಡೆಲ್ಟಾ ಲ್ಯಾಂಬ್ಡಾ ಅಂದರೆ ಡಾಪ್ಲರ್ ಶಿಫ್ಟು, ಡೆಲ್ಟಾ ಎಫ್ ಅಂದರೆ ಡಾಪ್ಲರ್ ಶಿಫ್ಟು, ಸಿ ವೆಲಾಸಿಟಿ ಆಫ್ ಲೈಟ್, ಎಫ್ ಫ್ರೀಕ್ವೆನ್ಸಿ, ಲ್ಯಾಂಬ್ಡಾ ವೇವ್ ಲೆಂತ್. ನೆಕ್ಸ್ಟು ದ ಡಿಫ್ರೆನ್ಸ್ ಬಿಟ್ವೀನ್ ಫೇಸ್ ಡಿಫ್ರೆನ್ಸ್ ಆ್ಯಂಡ್ ಪಾತ್ ಡಿಫ್ರೆನ್ಸ್. ಡೆಲ್ಟಾ ಪೈ ಇದೆಯಲ್ಲ ಅದು ಫೇಸ್ ಡಿಫ್ರೆನ್ಸು, ಡೆಲ್ಟಾ ಎಕ್ಸ್ ಇದೆಯಲ್ಲ ಅದು ಪಾತ್ ಡಿಫ್ರೆನ್ಸು, ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ನೋಡ್ಕೊಳ್ಳಿ. ಫೇಸ್ ಡಿಫ್ರೆನ್ಸ್ ಕಂಡೀಷನ್ ನೋಡ್ಕೋತಾ ಇದ್ದೀರಲ್ಲ, ಬರ್ಕೋತಾ ಇದ್ದೀರಲ್ಲ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪಾತ್ ಡಿಫ್ರೆನ್ಸ್ ಕಂಡೀಷನ್ಸ್, ಪ್ಲೀಸ್ ದಯವಿಟ್ಟು ಬರ್ಕೊಳ್ಳಿ. ಬರ್ಕೋತಾ ಇದ್ದೀರಲ್ಲ, ಪ್ರತಿಯೊಂದು ನೆನಪಿಟ್ಕೋಬೇಕು. ಫೋರ್ತ್ ಪಾಯಿಂಟ್ಗೆ ಬನ್ನಿ. ಕಂಡೀಷನ್ ಫಾರ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬರ್ಕೋತಾ ಇದ್ದೀರಲ್ಲ ಕಂಡೀಷನ್ಸು. ಎಸ್, ಫಸ್ಟ್ ಒನ್ನು ಫೇಸ್ ಡಿಫರೆನ್ಸು, ನೆಕ್ಸ್ಟು ಪಾತ್ ಡಿಫರೆನ್ಸ್ ಬರ್ತಾ ಇದೆ ನೋಡಿ ಬೋರ್ಡ್ ಮೇಲೆ, ಸ್ಕ್ರೀನ್ ಮೇಲೆ. ಇದು ಪಾತ್ ಡಿಫರೆನ್ಸ್ಗೆ, ಇದು ದಿಸ್ ಈಸ್ ಫಾರ್ ಪಾತ್ ಡಿಫರೆನ್ಸ್, ಆಡ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಅಪಾನ್ 2. ಫಿಫ್ತ್ ಒನ್ ನೋಡಿ, ನಮಗೆ ಗೊತ್ತಿದೆ ಇಂಟೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಆ್ಯಂಪ್ಲಿಟ್ಯೂಡ್ ಅಂತ ಗೊತ್ತಿದೆ. ರಿಸಲ್ಟೆಂಟ್ ಇಂಟೆನ್ಸಿಟಿ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ ಎಕ್ಸಾಮಲ್ಲಿ. ಎರಡು ವೇವ್ಸನ್ನು ಕೊಟ್ಟುಬಿಟ್ಟು, ಎರಡು ಇಕ್ವೇಷನ್ಸ್ಗಳನ್ನು ಕೊಟ್ಟುಬಿಟ್ಟು ಇಂಟೆನ್ಸಿಟಿ ಕ್ಯಾಲ್ಕುಲೇಷನ್ ಮಾಡಂತಾರೆ. ರಿಸಲ್ಟೆಂಟ್ ಇಂಟೆನ್ಸಿಟಿ ಕ್ಯಾಲ್ಕುಲೇಷನ್ ಮಾಡೋ ಫಾರ್ಮುಲಾ I1 ಪ್ಲಸ್ I2 ಪ್ಲಸ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ I1 I2 ಕಾಸ್ ಪೈ. ಇಂಟೆನ್ಸಿಟಿ ಯಾವಾಗ ಮ್ಯಾಕ್ಸಿಮಮ್ ಇರ್ತದಂದ್ರೆ ವಿದ್ಯಾರ್ಥಿಗಳೇ 1 ಪೈ ಈಸ್ ಈಕ್ವಲ್ ಟು 0 ಡಿಗ್ರಿ. ಇಂಟೆನ್ಸಿಟಿ ಯಾವಾಗ ಮಿನಿಮಮ್ ಇರ್ತದಂದರೆ 1 ಪೈ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ತಗೋಬೇಕು. ಅರ್ಥ ಆಯ್ತಾ? ಓಕೆ, ದೆನ್ ರಿಸಲ್ಟೆಂಟ್ ಆ್ಯಂಪ್ಲಿಟ್ಯೂಡ್ ಫಾರ್ಮುಲಾನು ಕೂಡ ಇದೆ ನೋಡಿ. ಸ್ಕ್ವೇರ್ ರೂಟ್ ಆಫ್ A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್ ಪ್ಲಸ್ 2A1 A2 ಕಾಸ್ ಪೈ ಅಂತ ಬರ್ಕೋಬೋದು. ನೆಕ್ಸ್ಟ್ ಫ್ರಿಂಜ್ ವಿಡ್ತ್ ಫಾರ್ಮುಲಾ ಬೀಟಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಅಪಾನ್ ಸ್ಮಾಲ್ ಡಿ. ಬೀಟಾ ಅಂದರೆ ಫ್ರಿಂಜ್ ವಿಡ್ತ್. ಎಸ್, ಈ ಎಲ್ಲ ಫಾರ್ಮುಲಾಸನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಇದ್ರ ಮೇಲೆ ಇರತಕ್ಕಂಥ 1, 2, 3, 4 ನ್ಯೂಮರಿಕಲ್ಸನ್ನು ನೀವು ಸಾಲ್ವ್ ಮಾಡ್ಕೋತಾ ಹೋಗಿ. ಯಾವುದಾದ್ರೂ ನ್ಯೂಮರಿಕಲ್ಸು ಬಿಟ್ಸು ನೀವೇನು ಸಾಲ್ವ್ ಮಾಡಿರ್ತೀರಲ್ಲ ಅದೇ ರಿಲೇಟೆಡೇ ಬಂದಿರ್ತದೆ ಎಕ್ಸಾಮಲ್ಲಿ. ಓಕೆ ಚಿಲ್ಡ್ರನ್, ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಓಕೆ, ಥ್ಯಾಂಕ್ ಯು ಸೋ ಮಚ್.